ನಾನು ಇದ್ದಾಗೇನೆ ಕೈ ಹೊಡೆದ್ರು. ಸರಿ ಒಂದು ಬುದ್ಧಿ ಹೇಳಕ್ ಏನಾರು ಹೊಡೆದಿರ್ಬೋದಂತ ನಾನು ಅದು ಅಷ್ಟೊಂದು ಸೀರಿಯಸ್ ತಗೊಂಡ್ಲಿಲ್ಲ ಸರ್. ಸರಿ ಬಿಡು ಮತ್ ಬುದ್ಧಿ ಬರ್ಲಿ ಅಂತ ಮಾಡಿದ್ದಾರೆ. ಒಬ್ಬ ಮಹಿಳೆ ಬಂದಿದ್ದಾಳೆ ಅಂದಿದ್ದೆ ನಾ ಸುಮ್ಕೆ ಅದೇ ಸರ್. ಪೈಪು ಇತ್ತು, ಬಟ್ ನಮ್ಮ ಮನೆಯವ್ರಿಗೆ ಮೂಗಲ್ಲಿ ರಕ್ತ, ಕಿವಿಯಲ್ಲಿ ರಕ್ತ, ಬಾಯಲ್ಲಿ ರಕ್ತ. ಅದು ಯಾವ ಟೈಮಿಗೆ 12 ಗಂಟೆ ಸುಮಾರು 11 ಗಂಟೆ ಸುಮಾರು ಎಲ್ಲಿ ಹೋಗೋಣ ಇನ್ನೊಬ್ರ ಮನೆ ಹತ್ರ. ಅದಕ್ಕೆ ನಾನು ಕಾನೂನು ಮತ್ತೆ ಹೋದೆ. ಸರ್ ನಮ್ಗೆ ಈ ತರ ರಕ್ಷಣೆ ಕೊಡಿ, ನನಗೆ ಬೆಳಿಗ್ಗೆ ಮಟ ಒಂದ್ 5 ಗಂಟೆ ಮಟ ಅಷ್ಟೇ. ನಮ್ಮ ಮನೇಲಿ ಈ ತರ ವಿಚಿತ್ರ ಮಾಡ್ತಿದ್ರೆ ಅವ್ರು ಮಾಡಾರಲ್ಲ ಹಂಗ್ ಮಾಡ್ತಿದಾರೆ, ನನಗೆ ಭಯ ಇದೆ, ನಮ್ಮ ಮಕ್ಳು ಇದೆ ಅಂತ ಹೋದೆ ಸರ್. ಕೂಲಿ ಕಾರ್ಮಿಕ, ಕಟ್ಟಡ ಕಾರ್ಮಿಕ ನನ್ ಗಂಡ. ಕಷ್ಟದ ನನಗೆ ಇರ್ಬೇಕಪ್ಪ ಅಂದ್ರೆ ನನ್ ಗಂಡನೇ. ಈಗ ಯಾರು ಉಂಟು, ನನ್ನ 2 ಮಕ್ಳಿಗೆ ಯಾರು ನೋಡ್ಕೋಬೇಕು? ನಮ್ಮ ಮನೆಯವ್ರಿಗೆ ನಾನು ಸ್ಟೇಷನ್ ಹತ್ರ ಕರ್ಕೊಂಡೋಗಿರೋದು ಸತ್ಯನೇ, ಅಲ್ಲಿ ಡೆತ್ ಆಗಿರೋದು ಸತ್ಯನೇ. ಅವರು ಡ್ರಿಂಕ್ಸ್ ಮಾಡಿದ್ರು, ಅದಕ್ಕೆ ನಾನು ನ್ಯಾಯ ಕೇಳ್ಕೊಂಡು ಹೋದೆ. ಇಟ್ಕೊಳ್ಳಿ ಸರ್, ನೀವು ನಮಗೆ ಬೆಳಿಗ್ಗೆ ಕಳ್ಸಂತ್ರಿ, ನಮ್ಮ ಮನೆಯವ್ರಾಗ್ಲಿ ನಮ್ಮ ಮಾಮನವ್ರಾಗ್ಲಿ ಅವ್ರ ಅಣ್ಣನ ಕರೆ ಕಳ್ಸ್ಕೊಂಡು ನಾವು ಮನೆಯಲ್ಲೇ ಮಾತಾಡ್ಕೊಂತೀವಿ, ಸಹಕರಿಸಿ ಸರ್, ಇಟ್ಕೊಳ್ಳಿ, ಬೆಳಿಗ್ಗೆ ಮಟ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಇಲ್ಲ ಅಮ್ಮ ಇಟ್ಕೊಳೋದಾಗಲ್ಲ ಅಂದ್ರು. ಆದ್ರೂ ನಾನು ಇಟ್ಕೊಳ್ಳಿ ಸರ್, ನೀವೇ ತಂದೆ ನೀವೇ ತಾಯಿ ಅಂತ ಹೇಳ್ಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇಲ್ಲ ಅವ್ರು ಹಿಂದ್ಗಡೆ ಬರ್ತಾರೆ ನೀನ್ ಹೋಗಮ್ಮ ಅಂತ ಅನ್ನೋ ಮಾತಂದ್ರು ಸರ್. ನಾನು ಹೋದೆ, ಗೇಟ್ ಹತ್ರ ಇದ್ದೆ. ನಾನು ಗೇಟ್ ಹತ್ರ ಇರ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಿದ್ರು ನನ್ಗೆ ಗೊತ್ತಾಗ್ಲಿಲ್ಲ ಸರ್. ಬಟ್ ನಮ್ಮ ಮನೆಯವ್ರಿಗೆ ಅವ್ರು ಟಾರ್ಚರ್ ಕೊಡೋದೆಲ್ಲ ಕೇಳಿಸ್ತಾ ಇತ್ತು, ಆದ್ರೂ ನಾನು ಹೋಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಅವ್ರು ಯಾವಾಗ ಪ್ರೆಜರ್ ನಮ್ಮ ಮನೆಯವ್ರಿಗೆ ಹೊಡೆಯೋದು ಬಡಿಯೋದು ಮಾಡಿದ್ರು ಅವಾಗೆ ನಾನು ಹೋಗಿದ್ದಲ್ಲಿ ಲಾಸ್ಟಿಗೆ. ಅಂದ್ರೆ ಲಾಸ್ಟಿಗೆ ಅಂದ್ರೆ ಅವ್ರ ಡೆತ್ ಆದ್ಮೇಲೆ ಹೋದೆ ನಾನು. ಅವ್ರ ಜೀವ ಇರ್ಬೇಕಾದ್ರೆ ಹೋಗ್ಲಿಲ್ಲ. ಅದು ನಾನು ಹೋಗ್ಲಿ ಬಿಡು ಏನೋ ಕುಂದಿರ್ಸಿರ್ಬೋದು ಅನ್ನೋದೊಂದು ನಾನು ಇಟ್ಕೊಂಡು ನಾನು ಒಳಕ್ ಹೋಗೋದಾಗ್ಲಿಲ್ಲ ಸರ್. ನಮ್ ಮನೆಯವ್ರ ಜೀವ ಹೋದ್ಮೇಲೆ ಲಾಸ್ಟ್ ಅವ್ರೇನು ಲಾಸ್ಟ್ ಫ್ರೆಜರ್ ಅಮ್ಮ ಅಪ್ಪ ಅನ್ನೋ ಮಾತ್ ಕೇಳಿದ್ಮೇಲೆ ನಾನು ಹೋದೆ. ಅವ್ರು ಹೊಡೆದಾದ್ರೆ ಒಳಗಡೆನೆ ಹೊಡಿಬೋದಾಗಿತ್ತಲ್ಲ, ಯಾಕೆ ಹೊರಗಡೆ ಹೊಡಿಬೇಕು? ಯಾಕೆ ಹೊರಗಡೆ ತಂದು ಅದು ಮರದ ಹತ್ರ ತಗೊಂಬಂದ್ ಹೊಡೆಯೋದು? ಸ್ಟೇಷನ್ ಮುಂದೆ ಹೊರಗಡೆ? ಸ್ಟೇಷನ್ ಮುಂದೆ ಹೊರಗಡೆನೆ ಹೊಡೆದಿದ್ದಾರೆ ಸರ್. ಕಾಂಪೌಂಡ್ ಒಳಗಡೆ ಸರ್. ಸರ್ ನಾನ್ ಕೈಲೇ ಹೊಡೆದಿದ್ದಂದ್ರೆ ನಾನು ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕಾರ ಅವ್ರು 2 ಸಲ ಹೊಡೆದ್ರು ಸರ್. ನಾನ್ ಇದ್ದಾಗೇನೆ ಕೈ ಹೊಡೆದ್ರು. ಸರಿ ಒಂದು ಬುದ್ಧಿ ಹೇಳಕ್ ಏನಾರು ಹೊಡೆದಿರ್ಬೋದಂತ ನಾನು ಅದು ಅಷ್ಟೊಂದು ಸೀರಿಯಸ್ ತಗೊಂಡ್ಲಿಲ್ಲ ಸರ್. ಸರಿ ಬಿಡು ಮತ್ ಬುದ್ಧಿ ಬರ್ಲಿ ಅಂತ ಮಾಡಿದ್ದಾರೆ. ಒಬ್ಬ ಮಹಿಳೆ ಬಂದಿದ್ದಾಳೆ ಅಂದಿದ್ದೆ ನಾ ಸುಮ್ಕೆ ಅದೇ ಸರ್. ನೆಕ್ಸ್ಟ್ ನಾನು ಹೊರಗಡೆ ಹೋಗಾದ್ಮೇಲೆ ನನ್ ಮನೇಲಿ ಯಾವಾಗ ಡೆತ್ ಆಗಿದ್ದಾಳೆ ಅಂತ ನಾನು ನೋಡ್ದೆ. ಅವಾಗ ಅಲ್ಲಿ ಇರೋವಂತ ನಾನು ಅಬ್ಸರ್ವ್ ಮಾಡಿದೆ ಸರ್, ಏನಾಯ್ತು ಏನಿಲ್ಲ ಅಂತ. ಅಲ್ಲಿ ಪೈಪ್ ಇತ್ತು ಸರ್, ಅಬ್ಸರ್ವ್ ಮಾಡ್ದಾಗೆ ಪೈಪು ಇತ್ತು, ಬಟ್ ನಮ್ಮ ಮನೆಯವ್ರಿಗೆ ಮೂಗಲ್ಲಿ ರಕ್ತ, ಕಿವಿಯಲ್ಲಿ ರಕ್ತ, ಬಾಯಲ್ಲಿ ರಕ್ತ. ಅವ್ರು ಒಟ್ಟು ಮಾತಾಡ್ತಾನೆ ಇಲ್ಲ. ನಾನ್ ಮಾತಾಡ್ತಿಲ್ಲ, ಬಟ್ ಡೆತ್ ಆಗಿದ್ದಾರೆ, ಏನ್ ಮಾತಾಡ್ತಾರೆ? ಹೌದು, ನನಗಿರೋದೇ ಅದು. ನನಗೆ ಪೊಲೀಸ್ರ ಮೇಲೇನೆ ಇರೋದು. ಅವ್ರು ನನ್ ಗಂಡನ್ ಯಾವ ತರ ಸಾಯಿಸಿದಾರೋ ಅವ್ರಿಗೆ ಅದೇ ತರನೇ ಗಲ್ಫ್ ಶಿಕ್ಷೆ ಆಗ್ಬೇಕು. ಅದನ್ನ ಕಣ್ಣಾರೆ ನೋಡ್ಬೇಕು ಸರ್. ಎಷ್ಟ್ ಜನ ಪ್ರಶ್ನೆ ಅಂದ್ರೆ ಅಲ್ಲಿ ಇದ್ದಿದ್ದು 2 ಪೊಲೀಸ್ರು ಸರ್. ಯಾಕೆ ಆಂಬುಲೆನ್ಸ್ ಇದ್ದಿದ್ದಿಲ್ಲ ಗವರ್ಮೆಂಟ್ ಇಂದ? ಆಂಬುಲೆನ್ಸ್ ಕರೆಸ್ಬೋದಾಗಿತ್ತಲ್ಲ, ಅದನ್ನ ಕರೆಸ್ಲಿಲ್ಲ ಅವರು. ಅದು ಹೊರಗಡೆ ಟ್ಯಾಟೇಸ್, ಅದು ಯಾವ್ದೋ ಒಂದು ಹುಡುಗನ್ ಟ್ಯಾಟೇಸ್ ತಗೊಂಬಂದು ನಮ್ ಮನೆಯವ್ರಿಗೆ ನಾಯಿಗೆ ಯಾವ ತರ ಹಾಕೊಂತಾರೋ ಆ ತರ ಟ್ಯಾಟೇಸ್ ಅಲ್ಲಿ ಹಾಕೊಂಡ್ರು. ಈಗ ಒಂಥರ ನಮ್ಗೇನೋ ಕಷ್ಟ ಇದೆ ಅಂತ ನಾವು ಸಹಕರಿಸೋದಕ್ಕೆ ಹೋಗ್ತೀವಿ, ನಮ್ಗ್ ಈ ತರ ಆಗಿದೆ ಸರ್ ಪ್ರಾಬ್ಲಮ್. ಈಗ ನೈಟ್ ಯಾರು ಕರೆಯಕ್ಕಾಗಲ್ಲ ಸರ್, ಇನ್ನೊಬ್ರ ಮನೆ ತಕ ಹೋಗೋ ಕಾಲನೂ ಅಲ್ಲ, ಹಿಂಗ್ ಆಗೈತೆ ಹಿಂಗಿಲ್ಲ ಅಂತ. ಅದು ಯಾವ ಟೈಮಿಗೆ 12 ಗಂಟೆ ಸುಮಾರು 11 ಗಂಟೆ ಸುಮಾರು ಎಲ್ಲಿ ಹೋಗೋಣ ಇನ್ನೊಬ್ರ ಮನೆ ಹತ್ರ. ಅದಕ್ಕೆ ನಾನು ಕಾನೂನು ಮತ್ತೆ ಹೋದೆ. ಸರ್ ನಮ್ಗೆ ಈ ತರ ರಕ್ಷಣೆ ಕೊಡಿ, ನನಗೆ ಬೆಳಿಗ್ಗೆ ಮಟ ಒಂದ್ 5 ಗಂಟೆ ಮಟ ಅಷ್ಟೇ. ನಮ್ಮ ಮನೇಲಿ ಈ ತರ ವಿಚಿತ್ರ ಮಾಡ್ತಿದ್ರೆ ಅವ್ರು ಮಾಡಾರಲ್ಲ ಹಂಗ್ ಮಾಡ್ತಿದಾರೆ, ನನಗೆ ಭಯ ಇದೆ, ನಮ್ಮ ಮಕ್ಳು ಇದೆ ಅಂತ ಹೋದೆ ಸರ್. ಅವ್ರು ಈ ತರ ಮೋಸ ಮಾಡ್ತಾರ ಅನ್ನೋದು ಗೊತ್ತಿದ್ದಿಲ್ಲ ಸರ್ ನಮ್ಗೆ. ನಮ್ ಮನೇಲಿ ಡೆತ್ ಮಾಡಿರೋದೇ ಅವರೇ ಸರ್. ಅವ್ರಿಗೆಲ್ಲ ನಾನು ಆಕ್ಷನ್ ತಗೊಂತಾ ಇದೀನಿ, ಅದು ಬಿಡೋದೂ ಇಲ್ಲ. ಅವ್ರಿಗೆ ಅಲ್ಲಿ ಶಿಕ್ಷೆ ಆಗ್ಲೇಬೇಕು. ಕೂಲಿ ಕಾರ್ಮಿಕ, ಕಟ್ಟಡ ಕಾರ್ಮಿಕ ನನ್ ಗಂಡ. ಕಷ್ಟದ ನನಗೆ ಇರ್ಬೇಕಪ್ಪ ಅಂದ್ರೆ ನನ್ ಗಂಡನೇ. ಈಗ ಯಾರು ಉಂಟು, ನನ್ನ 2 ಮಕ್ಳಿಗೆ ಯಾರು ನೋಡ್ಕೋಬೇಕು? 4 ಮಾತು ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಸಾಯೋ ಮಟ್ಟಕ್ಕೆ ಇವ್ರು ಡೆತ್ ಕೇಸ್ ನಂಗೆ ಮಾಡ್ ಕುಂತಿದಾರಲ್ಲ, ನನ್ಗೆ ಯಾರು ಗೆತ್ತೆ? ಈಗ ನಾನ್ ಯಾವ ತರ ನನ್ ಮನಸ್ಥಿತಿ ಯಾರು ಅರ್ಥ ಮಾಡ್ಕೋಬೇಕಿಲ್ಲಿ? ಗೌರ್ಮೆಂಟ್ ಅರ್ಥ ಮಾಡ್ಕೊಂಡಿಲ್ಲ, ಈ ಪೊಲೀಸರೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಂದು ನಾಳೆ ಪರಿಸ್ಥಿತಿ ಹೆಂಗೆ? ನನ್ ಮಕ್ಳ ಪರಿಸ್ಥಿತಿ ಹೆಂಗೆ? ಅವ್ನ್ ನನ್ ಹೇಳಕ್ ಹುಡುಗನೇ ಇರ್ಬೋದು, ಕುಡಿಬಹುದು, ಅವನಿಗೆ 2 ಮಕ್ಳು ಅನ್ನೋದು ಅವ್ನ ಮನಸ್ಸಲ್ಲಿ ಇರುತ್ತೆ. ಆ ಸಮಯದಲ್ಲಿ ಒಂದಿಟ್ಟು ಇಟ್ಕೊಂಡ್ಲಿಲ್ಲಲ್ಲ ಅವ್ರು ಅನ್ನೋದೊಂದು ಬೇಜಾರು ತುಂಬಾ ಬಂದಿದೆ ಸರ್. ಅದಕ್ಕೂ ಬೇಜಾರಾದ್ರೆ ನನ್ ಗಂಡನ ಅದೇ ಸ್ಟೇಷನ್ ಅಲ್ಲೇ ಡೆತ್ ಮಾಡ್ಬಿಟ್ರಲ್ಲ. ಆ ಸತ್ತಿರೋ ಬಾಡಿನ ಸುಮ್ಕೆ ಮೇಲೆ ನೋಟಕ್ಕೆ ಟಾಟಾಸಿಗೆ ಹಾಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕು ಇವನು? ಅದು ನನಗೆ ನೋವಿರೋದು. ನನ್ ಗಂಡ ಎಷ್ಟು ಅಲ್ಲ ಅಂದಿರ್ಬೋದು ಸರ್. ಜನಕ್ಕೆ ಏನ್ ಅನ್ಸುತ್ತೆ, ಇವಳೆ ಮಾಡಿರ್ಬೋದು, ಇವಳೆ ಕೊಟ್ಟಿರ್ಬೋದು, ಅದೆಲ್ಲ ಸುಳ್ಳು ಸರ್. ನನ್ ಗಂಡ ಏನನ್ನ ನನಗ್ ಗೊತ್ತು, ನಾನೇನೋ ನನ್ ಗಂಡ ಗೊತ್ತು. ನಾನ್ ನ್ಯಾಯ ಕೇಳಕ್ ಹೋಗ್ತಿದ್ದೀನಿ, ನ್ಯಾಯ ಕೇಳ್ತೀನಿ. ಅವ್ರಿಗೆ ಮಾತ್ರ ಗಲ್ಫ್ ಶಿಕ್ಷೆ ಆಗ್ಲೇಬೇಕು. ಆಗೋ ಮಟ್ಟ ನಾನ್ ಬಿಡೋಳೆ ಅಲ್ಲ. ನಮ್ಮ ತಂದೆಯವರು ಈ ಕ್ಷೇತ್ರದ ಮಾಜಿ ಶಾಸಕರು, ಸಚಿವರು ಹೌದು.
ಈ ಘಟನೆ ನಡೆದ ತಕ್ಷಣ ನನಗೆ ಗೊತ್ತಾದ ತಕ್ಷಣ ನಾನು ಬಂದೆ. ಹಗರಿಬೊಮ್ಮನಹಳ್ಳಿಯಲ್ಲಿ ಶವ ಸಂಸ್ಕಾರ ಇದು ಪೋಸ್ಟ್ಮಾರ್ಟಮ್ ಆಗಲ್ಲ, ಕೊಪ್ಪಳ ತೊಗೊಂಡೋಗ್ತೀವಿ ಅಂತ ಹೇಳಿದ್ರು. ನಾನು ಅವ್ರ ಜೊತೆಗೆ ಕೊಪ್ಪಳಕ್ಕೂ ಹೋಗಿದ್ದೀನಿ. ಕೊಪ್ಪಳದಿಂದ ಶವ ಸಂಸ್ಕಾರ ಮುಗಿಯೋವರೆಗೂ ಕೂಡ ಅವ್ರ ಜೊತೆಗೆ ನಾನು ರಾತ್ರಿ ಪೂರ್ತಿ ಇದ್ದೆ. ನಾವು ಆಗ್ರಹ ಮಾಡೋದಿಷ್ಟೇ, ಸತ್ಯತೆಯನ್ನು ಹೊರತರುವ ಕೆಲಸ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಮಾಡಬೇಕು. CCTV ಫುಟೇಜ್ ಇದ್ದೇ ಇರ್ತದೆ ಠಾಣೆ ಅಂದಮೇಲೆ, ಅದು ತೆಗೆದು ಆದಷ್ಟು ಬೇಗ ಆ ಮಕ್ಕಳನ್ನ ಪರಿವಾರಕ್ಕೆ ಸರ್ಕಾರ ಉನ್ನತ ಮಟ್ಟದಲ್ಲಿ ಒಂದು ವಿಚಾರಣೆಯನ್ನು ನಡೆಸಿ ಈ ಕೂಡಲೇ ಅವರಿಗೆ ಮಾನ್ಯ ನಮ್ಮ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಗರಿಬೊಮ್ಮನಹಳ್ಳಿಗೆ ಬಂದು ಸತ್ಯಾಸತ್ಯತೆಯನ್ನು ಅವರೇ ತಿಳ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಅವರು ಭಾಳ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್ ನಮ್ಮ ಗೃಹ ಸಚಿವರು, ಯಾವುದೇ ರೀತಿಯ ಒತ್ತಡದಲ್ಲಿ ಮಣಿಯವರಲ್ಲ. ಅವರು ಏನು ಅವ್ರ ಜೀವ ಹೋಗಿರೋ ಜೀವ ಅಂತ ಕೊಡೋಕ್ಕಾಗೋದಿಲ್ಲ. ತಾವು ಬಂದು ವೈಯಕ್ತಿಕವಾಗಿ ಸಾಂತ್ವನವನ್ನು ಹೇಳಿ 1 ಕೋಟಿಯ ಪರಿಹಾರ ಕೊಟ್ಟರೆ ಎಲ್ಲೋ ಒಂದು ಕಡೆ ಅವರಿಗೆ ನಾವೆಲ್ಲರೂ ಸೇರಿ ಕೈ ಹಿಡಿಯುವ ಕೆಲಸ ಮಾಡಿದೀವಿ ಅಂತ ಅನಿಸುತ್ತೆ. ನಾನು ಹೋಮ್ ಮಿನಿಸ್ಟ್ರು OSD ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರ ಗಮನಕ್ಕೂ ಕೂಡ ಈ ವಿಚಾರ ತಂದಿದ್ದೀನಿ. ಅವರಿಗೆ ಬಹಳ ತಡವಾಗಿ ವಿಚಾರ ಮುಟ್ಟಿದೆ, ಆದರೂ ಕೂಡ ಅವರು ವಿಚಾರ ಮುಟ್ಟಿದ ತಕ್ಷಣ ಅವರು ಐ ಥಿಂಕ್ ಇನ್ಫಾರ್ಮೇಶನ್ ತಗೊಳ್ಳೋ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅನ್ಸುತ್ತೆ. LS ಬಶೀರ್ ಅಹಮದ್ ಅಂತ, ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರು, ಕೂಡ್ಲಿಗಿ. ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆದಂತಹ ಈ ಖಲೀಲಿನ ಲಾಕಪ್ ಡೆತ್ ಪ್ರಕರಣ ಇದು 100ಕ್ಕೆ 100 ಸತ್ಯ. ಇದು ಲಾಕಪ್ ಡೆತ್. ಯಾವಾಗ ಸತ್ತಿರ್ತಕ್ಕಂಥ ಖಲೀಲನ್ನ ತನ್ನ ಕುಟುಂಬದ ಹೆಂಡತಿಗೆ ಎಳೆದ ರೀತಿಯಲ್ಲಿ ಇವರು ಆಸ್ಪತ್ರೆಗೆ ಸಾಗಿಸಿರ್ತಕ್ಕಂಥದ್ದು, ಅಲ್ಲಿಂದ ಫಾರೆನ್ಸಿ ರಿಪೋರ್ಟ್ ಇದನ್ನ ಶವಾಗಾರನ ಅಲ್ಲಿ ತನಿಖೆ ಮಾಡ್ಬೇಕಂತ ಇಲ್ಲಿಂದ ಕೊಪ್ಪಳಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ, ಕೊಪ್ಪಳದಿಂದ ಶವವನ್ನ ಹರಪನಹಳ್ಳಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಅವ್ರಿಗೆ ಯಾವುದೇ ಅವರು ತಪ್ಪು ಮಾಡಿಲ್ಲ ಅಂತಿದ್ರೆ ಆ ಮೃತನ ಹೆಂಡತಿಯ ಹಗರಿಬೊಮ್ಮನಹಳ್ಳಿ ಪಟ್ಟಣಕ್ಕೆ ತರಬೇಕಾಗಿತ್ತು. ಶವವನ್ನ ತಂದು ಇಲ್ಲಿ ಸಂಬಂಧಿಕರ ಜೊತೆ ಮಾತಾಡಿ ಅವ್ರನ್ನೆಲ್ಲ ಮನವೊಲಿಸಿ ಇಲ್ಲಿಂದ ಹರಪನಹಳ್ಳಿಗೆ ಹೋಗಿದ್ರೆ ತಪ್ಪಾಗಲಾರದು. ಇದ್ರ ಹಿಂದೆ ಒತ್ತಡ ಇದೆ, ಒತ್ತಡ ಹಾಕಿದ್ದಾರೆ ಪೊಲೀಸ್ ಇಲಾಖೆಯವರು. ಅದರಿಂದ ಇವರು ಈ ರೀತಿ ಹುನ್ನಾರವನ್ನು ಮಾಡಿಕೊಂಡು ಹಗರಿಬೊಮ್ಮನಹಳ್ಳಿಗೆ ಬರೆದೋ ರೀತಿಯಲ್ಲಿ ಹರಪನಹಳ್ಳಿಗೆ ಹೋಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕೂಡ್ಲಿಗಿ ಮೇಲೆ ಕೊಟ್ಟೂರು ಹರಪನಹಳ್ಳಿಗೆ ಮಾರ್ಗವಾಗಿ ಶವವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬಲಿಗಳು ಈಗ ತನ್ನ ಹೆಂಡತಿ ಕೂಡ ತನ್ನ ಜೀವನವನ್ನ ಇವತ್ತು ನರಕ ಯಾತನೆ ಅನುಭವಿಸ್ತಾ ಇದೆ. ಯಾಕೆ ಕಂಡ ಸತ್ತ ಕ್ಷಣದಿಂದ ಕೂಡ ಮುಂದಿನ ಜೀವಮಾನ ಕೂಡ ಆಯ್ಕೆಯ ಒಂದು ನರಕ ಜೀವನ ಅಂತಂತೇಳಿ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದು ಖಂಡಿತ. ಅವರು ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರು, ಒಂದು ಬೀಡಿ ಅಂಗಡಿಯಲ್ಲಿ 100-200 ರೂಪಾಯಿಗೆ ತನ್ನ ಜೀವನ ಮಾಡ್ತಕ್ಕಂಥ ಒಂದು ಸಣ್ಣ ಕುಟುಂಬ ಇದು. ಇಂಥ ಕುಟುಂಬದ ಜೊತೆ ಇವತ್ತು ಚಲ್ಲಾಟ ಆಡಿರ್ತಕ್ಕಂಥದ್ದು ವೆಂಕಟೇಶ್ ಮತ್ತು ರಾಘವೇಂದ್ರ ಅವರು. ಇದು ದೊಡ್ಡ ದುರಂತ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವ್ರು ಯಾಕೆ ಲಾಕಪ್ ಡೆತ್ ಆಗಿದೆ ಅಂತಕ್ಕಂಥದ್ದು ನಮ್ಮ ಸತ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಪೈಪಿಂದ ಹೊಡೆದ ಮೇಲೆ ಕಿವಿಯಲ್ಲಿ ಮತ್ತು ತಲೆಯಲ್ಲಿ ರಕ್ತ ಬರ್ತಾ ಇದೆ ಅಂತಂದ್ಮೇಲೆ ಅಲ್ಲಿ ಕೊಲೆ ಆಗಿದೆ ಅಂತಕ್ಕಂಥದ್ದು. ಆ ಪೈಪಿನ ಹೊಡೆತ ಏನಿದೆ ಅದು ನಿಜವಾಗ್ಲೂ ಕೂಡ ತುಂಬಾ ಒಳಗಡೆ ಆ ಮೆದುಳಿಗೆ ಮತ್ತು ರಕ್ತನಾಳಗಳಿಗೆ ಹೊಡೆತ ಬಿದ್ದಿರೋದ್ರಿಂದನೇ ಆ ರಕ್ತ ಹೊರಗಡೆ ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಇದು ಸಮಾಜಕ್ಕಾಗಿರ್ತಕ್ಕಂಥ ಒಂದು ಆಘಾತ. ಸಮಾಜದ ವ್ಯಕ್ತಿಯನ್ನು ಒಬ್ಬ ಪೊಲೀಸ್ ಠಾಣೆಗೆ ನೆರವು ಕೇಳೋಕೆ ಬಂದಿರತಕ್ಕಂಥ ಒಂದು ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಇದು. ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ. ಇದನ್ನ ನಾವು ಇದೇನಾದ್ರೂ ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಮುಂದಾದ್ರೆ ಇಡೀ ರಾಜ್ಯಾದ್ಯಂತ ಇಡೀ ಸಮಾಜ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡಿ ಆ ಒಂದು ಕುಟುಂಬಕ್ಕೆ ಪರಿಹಾರ ಕೊಡಿಸೋದಕ್ಕೆ ನಾವೆಲ್ಲರೂ ಕೂಡ ಕೂಗಿ ನಮ್ಮ ಸರ್ಕಾರಕ್ಕೆ ಹೋಗೋವರೆಗೂ ಕೂಡ ನಾವು ಬಿಡಲ್ಲ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ನಾವು ಹೇಳ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ